ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಕಿರು ಸಂದೇಶ ಭಾಗವಾಗಿ ಕೊನೆಯದಾಗಿ ಪಿರಮಿಡ್ ಪವಾಡ ಲಾಭಗಳ ಬಗ್ಗೆ ನಾವು ಪ್ರತಿದಿನ ತಿಳ್ಕೊತಾ ಇದ್ದೀವಿ. ಇವತ್ತಿನ ಪಿರಮಿಡ್ಸ್ ಪವಾಡ ಲಾಭಗಳ ಅದರ ಭಾಗವಾಗಿ ಒಂದು ಅದ್ಭುತವಾದ ಅನುಭವ ನೀಲು ಅಂತ ಒಬ್ಬರು ವ್ಯಕ್ತಿ ಹೇಳ್ತಾ ಇದ್ದಾರೆ. ಆ ಮೇಡಮ್ ಅವರು ಏನು ತಿಳಿಸ್ಕೊಡ್ತಾ ಇದ್ದಾರೆ ನೋಡೋಣ. ಸೊ ಅವರು ಪಿರಮಿಡ್ಗಳ ಬಲಿಕೆ ಮಾಡಿದ ಮೇಲೆ ಅವ್ರಿಗೆ ಆಗಿರುವಂಥ ಅದ್ಭುತವಾದ ಪವಾಡವಾದ ಲಾಭ ಏನು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಪ್ರಧಾನವಾಗಿ ಏನಂದರೆ, ಅವರ ಪತ್ನಿ ಹಸ್ಬೆಂಡು ಅನೇಕ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಹಣಕಾಸು ಸಮಸ್ಯೆಗಳು ಎದುರ್ಕೊತಾ ಇದ್ರು. ಬಿಸ್ನೆಸ್ಗೆ ದುಡ್ಡು ಬೇಕಾಗಿದೆ. ಸೊ ಅದನ್ನು ಕಷ್ಟ ಆಗ್ತಾ ಇತ್ತು. ಆದರೆ ಅವರ ಅತ್ತೆಯವರು ಅವರ ಅತ್ತೆಯವರ ಹತ್ರ ಹಣಕಾಸು ಇದೆ, ಆದರೂ ಅದು ಕೊಡಲ್ಲ. ಅವರು ಯಾರಿಗೆ ಅವರ ಮಗಗೆ ಕೊಡ್ತಾ ಇಲ್ಲ. ಇನ್ನೊಂದು, ಅವರ ಅತ್ತೆಯಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಇವರು, ಅವರು ಪತ್ನಿ ಹಸ್ಬೆಂಡ್. ಹೇಗಂದರೆ ಅವ್ರು ಯಾವಾಗಲೂ ಹೇಳ್ತಾರೆ, ಅವರ ಅತ್ತೆ ಏನು ಹೇಳ್ತಾರೆ ಅಂದರೆ, ನಾನು ಹೇಳಿರೋದು ಕೇಳಿದರೆ ಓಕೆ, ಇಲ್ಲಾಂದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಈ ರೀತಿಯಲ್ಲಿ ಬೆದರಿಕೆ ಆಗ್ತಾ ಇರ್ತಾರೆ. ಇದು ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇತ್ತು ಫ್ಯಾಮಿಲಿಯಲ್ಲಿ. ಯಾವಾಗಲೂ ಪ್ರಾಬ್ಲಮ್ಸೇ ಫ್ಯಾಮಿಲಿಯಲ್ಲಿ. ಜೊತೆ ಇದರಿಂದ ಏನಾಗಿದೆ, ಅವರ ಮಕ್ಕಳ ಎಜುಕೇಷನ್ನು ಹಾಳಾಗಿದೆ. ಮಕ್ಕಳು ಸಹ ಅವರು ಒಂದು ರೀತಿಯಲ್ಲಿ ಅಟೆನ್ಷನ್ ಆಗಿ, ಅಂದರೆ ಚೆನ್ನಾಗಿ ಓದೋದಾಗಲಿ ಇದೆಲ್ಲ ತಪ್ಪೋಯ್ತು. ಸೊ ಆದ್ದರಿಂದ ಒಂಥರ ಮನೆಯಲ್ಲಿ ಯಾವಾಗಲೂ ಡಿಪ್ರೆಷನು, ಒಂಥರ ವಿಚಾರವಾಗಿರೋದು. ಸೊ ಅನೇಕ ಒಂಥರ ಗಲಾಟೆ ಆಗೋದು, ಗೊಂದಲ ಆಗೋದು, ಇದೆಲ್ಲ ಅಂದರೆ ಫೈಟ್ಸ್ ಆಗೋದು ಯಾವಾಗಲೂ ಅವರ ಅತ್ತೆ ಜೊತೆಗೆ. ಸೊ ಇದೆಲ್ಲ ಆಗ್ತಾ ಇತ್ತು ಮನೆಯಲ್ಲಿ. ಈ ರೀತಿಯಲ್ಲಿ ಆಗ್ತಾ ಇರುವಾಗ ಇವ್ರು ಏನು ಮಾಡಬೇಕಂತ ಯೋಚನೆ ಮಾಡಿ ಪೈರಾವಾಸ್ತುವನ್ನು ಒಂದ್ಸರಿ ಕನ್ಸಲ್ಟ್ ಮಾಡ್ತಾರೆ. ಅವರು ಅವರ ಮನೆಗೆ ಪೈರಾವಾಸ್ತು ಪ್ರಕಾರ ಏನೇನು ಪರಿಹಾರಗಳು ಕೊಡಬೇಕೋ ಆ ಪರಿಹಾರ ಕೊಡ್ತಾರೆ. ಕೊಟ್ಟಿದ ಒಂದು 15 ದಿವಸ ಒಳಗಡೆ ಅವರ ಅತ್ತೆಯವರು ಏನು ಒಪ್ಕೊಂತಾರೆ ಅಂದರೆ, ಆಯಿತು, ನಾನು ಸೈಕಲಾಜಿಕಲ್ ಡಾಕ್ಟರ್ ಹತ್ರ ಸೈಕಲಾಜಿಕಲ್ ಪ್ರಾಬ್ಲಮ್ಗೋಸ್ಕರ, ಅವ್ರಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ, ಮಾನಸಿಕ ಸಮಸ್ಯೆಯಿಂದ ಬಲಿತಾ ಇದ್ದಾರೆ. ಸೊ ಆ ಮಾನಸಿಕ ಸಮಸ್ಯೆಗೆ ಡಾಕ್ಟರ್ ಸಂಪರ್ಕ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಅದು ದೊಡ್ಡ ವಿಷಯ. ಆ ಜೊತೆಗೆ ಸೊ ಇದು ಅಂದರೆ 15 ದಿವಸ ಆಯಿತು ಆ ಪರಿಹಾರ ತಗೊಂಡವರು, ಪೈರಾವಾಸ್ತು ಪರಿಹಾರ. ಅದರ ಒಳಗಡೆ ಈ ಬದಲಾವಣೆ ಕಾಣಿಸ್ತು. ಎರಡನೇ ಬದಲಾವಣೆ ಏನಾಯ್ತು ಅಂದರೆ, ಅವರ ಅವರ ಪತ್ನಿ ರಿಲೇಟೆಡ್ ಒಂದು ಅಂಕುಲ್ ಇದ್ದಾರೆ. ಅವರು ಸಹ ಏನು ಹೇಳಿದೆ ಅಂದರೆ, ನಾನು ಒಂದು ಒಟ್ಟು ಮೊತ್ತ ಅಂದರೆ ಇಷ್ಟು ದುಡ್ಡು ಅಂತ ಇನ್ವೆಸ್ಟ್ ಮಾಡ್ತೀನಿ ನಿಮ್ಮ ಹೊಸ ಬಿಸ್ನೆಸ್ಸಲ್ಲಿ, ನ್ಯೂ ಪ್ರಾಜೆಕ್ಟಲ್ಲಿ ಅಂತ ಮುಂದಕ್ಕೆ ಬರ್ತಾರೆ. ನೋಡಿ, ಅಲ್ಲಿ ಏನಾಯಿತು, 2 ಪ್ರಾಬ್ಲಮ್ ಸಾಲ್ವ್ ಆಯಿತು. ಅವರ ಅತ್ತೆಯವರದ್ದು ಇರುವಂಥ ಸಮಸ್ಯೆ, ಅವರಿಂದ ಬರುವಂಥ ಬೆದರಿಕೆ ಎಲ್ಲ ಅದು ತಪ್ಪೋಯ್ತು, ಸಾಲ್ವ್ ಆಯಿತು. ಎರಡನೇದು, ಅವರು ಹಣಕಾಸು ಸಮಸ್ಯೆಯಿಂದ ಆರ್ಥಿಕ ಸಮಸ್ಯೆಗಳು, ಬಿಸ್ನೆಸ್ಗೆ ಬೇಕಾಗಿರೋಂಥ ಇನ್ವೆಸ್ಟ್ಮೆಂಟು ಬರ್ತಾ ಇಲ್ಲ, ಅದನ್ನು ಈ ರೀತಿಯಲ್ಲಿ ಸಾಲ್ವ್ ಆಯಿತು. ತದನಂತರ ಅವರ ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಾರೆ, ಒಳ್ಳೆಯ ಸಂರಕ್ಷಣವಾಗಿ ತುಂಬ ಚೆನ್ನಾಗಿ ಓದೋದು ಪ್ರಾರಂಭಿಸ್ತಾರೆ. ಸೊ ಈ ರೀತಿಯಲ್ಲಿ ಅವ್ರ ಸ್ಟಡೀಸಲ್ಲಿ ತುಂಬ ಇಂಪ್ರೂವ್ಮೆಂಟು ಕಾಣಿಸ್ತು, ಅವರ ಮಕ್ಕಳ ಎಜುಕೇಷನಲ್ಲಿನೂ. ಈ ರೀತಿಯಲ್ಲಿ ಎಲ್ಲ ಪರವಾಗಿ ಎಲ್ಲಾದರೂ ಅಲ್ಲಿ ಇವರು ತುಂಬ ಯಶಸ್ವಿ ಸಾಧಿಸಿದರು. ಈ ಪಿರಮಿಡ್ ಮುಖಾಂತರ, ಅಂದರೆ ಈ ಪೈರಾವಾಸ್ತು ಮಾಡ್ಕೊಂಡಿದ್ದಕ್ಕೂ ಈ ಪಿರಮಿಡ್ ಶಕ್ತಿ ಮುಖಾಂತರ ಇಷ್ಟೆಲ್ಲ ಲಾಭ ಅನ್ನೋದು ಅವರ ಜೀವನದಲ್ಲಿ ಕಾಣಿಸ್ತು ಅಂತ ಅವರು ನಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದು ವಿಷಯ ಸ್ನೇಹಿತರೆ, ಇದು ಅದ್ಭುತವಾದ ಒಂದು ಪವಾಡವಾದ ಅನುಭವ. ಸೊ ನೀಲು ಮೇಡಮ್ ಅಂತ ಅವರು ಹೇಳ್ಕೊಡ್ತಾ ಇದ್ದಾರೆ ಮಧ್ಯಪ್ರದೇಶದಿಂದ. ಥ್ಯಾಂಕ್ ಯು, ಧನ್ಯವಾದಗಳು. ಕೇಳಿಸ್ಕೊಳ್ಳಿ.